ಹಾಯ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮತ್ತೊಮ್ಮೆ ಮಗದೊಮ್ಮೆ ಮೈಸೂರಿನ ಬನ್ನೂರು ರಸ್ತೆಯಲ್ಲಿ ಒಂದು ಹೊಸ ಲೇಔಟ್ನ ವಿಡಿಯೋ ಮಾಡಿದ್ದೀನಿ. ಸೊ ಇಲ್ಲಿ ಅಂದಾಜು ಒಂದು 20 ಸೈಟ್ಗಳು ಸೇಲಿಗೆ ಬಂದಿದೆ. ತಾವೆಲ್ಲ ನನ್ನ ಪ್ರಶ್ನೆ ಮಾಡ್ಬೋದು, ಯಾಕೆ ನಾನು ಬ್ಯಾಕ್ ಟು ಬ್ಯಾಕ್ ಬನ್ನೂರು ರಸ್ತೆ ಆಸುಪಾಸಿನಲ್ಲಿರುವ ಲೇಔಟ್ನ ವೀಡಿಯೋಗಳು ಮಾಡ್ತಾಯಿದ್ದೀನಿ ಅಂತ. ಸೊ ನೋಡಿ, ಈಗ ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ ಅನೌನ್ಸ್ ಆದಮೇಲೆ ಬನ್ನೂರು ರಸ್ತೆ ಕಡೆ ಭಾಳಷ್ಟು ಡಿಮ್ಯಾಂಡ್ ಪಿಕಪ್ ಆಗಿದೆ. ಸೊ ಕಾರಣ ಏನು ಅಂತ ನೋಡುವಾಗ, ಮೊದಲನೇದಾಗಿ ಬನ್ನೂರು ರಸ್ತೆ ಬಂದು ಮೈಸೂರು ಈಸ್ಟ್ ಭಾಗದಲ್ಲಿ ಬರುತ್ತೆ. ಸೊ ಅದರ ಅಡ್ವಾಂಟೇಜ್ ಏನಂದರೆ, ಮೈಸೂರು ಈಸ್ಟ್ನಲ್ಲಿ ರಿಂಗ್ ರೋಡ್ ಬಂದ್ಬಿಟ್ಟು ಜಸ್ಟ್ 5-6 ಕಿಲೋಮೀಟರ್ ರೇಡಿಯಸ್ನಲ್ಲಿ ಬರುತ್ತೆ. ಅದೇ ಮೈಸೂರು ವೆಸ್ಟ್ನ ರಿಂಗ್ ರೋಡ್ ನೋಡಿದ್ರೆ ತಾವು ಸಾಧಾರಣ ಒಂದು 8 ಕಿಲೋಮೀಟರ್ಸ್ ಅಥವಾ ಕೆಲವೊಂದು ಭಾಗದಲ್ಲಿ 9 ಕಿಲೋಮೀಟರ್ಸ್ ಕೂಡ ಇದೆ. ಸೊ ಮತ್ತೊಂದು ಅಡ್ವಾಂಟೇಜ್ ಏನಂದರೆ, ಬನ್ನೂರು ರಸ್ತೆ ಬಂದು ಬೆಂಗಳೂರು ಮೈಸೂರು ಹೈವೇ ಅಂದರೆ ಈಗ ಮಣಿಪಾಲ್ ಹಾಸ್ಪಿಟಲ್ ಏನಿದೆ ನೋಡಿ, ಆ ಹೈವೇಗೂ ತುಂಬ ಹತ್ರ ಆಗುತ್ತೆ. ಅದೊಂದು ಅಡ್ವಾಂಟೇಜು. ಮತ್ತೊಂದು, ಕನಕಪುರ ರೋಡ್ ಮೇಲೆ ಬಂದರೆ ಬೆಂಗಳೂರಿಂದ ತಾವು ಮೈಸೂರನ್ನ ರೀಚ್ ಆಗ್ಬೋದು. ಸೊ ಕನಕಪುರ ಟು ಮಳವಳ್ಳಿ ಮೈಸೂರು ಈ ರೋಡ್ನಲ್ಲೇ ಬಂದರೆ ತಮಗೆ ಟೋಲ್ ಫ್ರೀ ರೋಡ್ ಇದೆ, ಅಲ್ಲಿ ಟೋಲ್ ಕೂಡ ಇಲ್ಲ. ಅದಷ್ಟೇ ಅಲ್ಲ, ಬನ್ನೂರು ರಸ್ತೆ ಬಂದು ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಫೇಮಸ್ಸು. ಭಾಳಷ್ಟು ಜನ ಮೈಸೂರಿನ ಜಿಯೋಗ್ರಫಿ ಗೊತ್ತಿರೋರಿಗೆ ಬನ್ನೂರು ರಸ್ತೆಯಲ್ಲಿ ನೋಡಿ, ವಿದ್ಯಾವಿಕಾಸ್ ಇಂಜಿನಿಯರಿಂಗ್ ಕಾಲೇಜ್, ಕಾವೇರಿ ಇಂಜಿನಿಯರಿಂಗ್ ಕಾಲೇಜ್ ಹೊಸದು, ಮತ್ತು ATME ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅದಲ್ಲದೆ DPS ಜ್ಞಾನ ಸರೋವರ ಇಂಟರ್ನ್ಯಾಷನಲ್ ಸ್ಕೂಲ್, ನೌಕಿಸ್ CBSE ಸ್ಕೂಲ್, ಈ ರೀತಿಯ ಹಲವಾರು ಹೆಸರಾಂತ ಸ್ಕೂಲ್ಗಳು ಇದೆ. ಅದಷ್ಟೇ ಅಲ್ಲ, ಬನ್ನೂರು ರಸ್ತೆಯಲ್ಲಿ ನೋಡಿ ಗೌರ್ನಮೆಂಟ್ ಆಫೀಸ್ಗಳು ತುಂಬ ಹತ್ರ ಇದೆ. ಫಾರ್ ಎಕ್ಸಾಂಪಲ್, ಹೊಸ DC ಆಫೀಸ್ ಇರೋದು ಬನ್ನೂರು ರಸ್ತೆಯಲ್ಲೇ. ಹಾಗೆ ಮಿನಿ ವಿಧಾನಸೌಧ, ನಜರ್ಬಾದ್ ತಾಲೂಕು ಆಫೀಸು, ಅದು ಕೂಡ ಬನ್ನೂರು ರಸ್ತೆಗೆ ಅಟ್ಯಾಚ್ ಆದಂತೆಯೇ ಇದೆ. ತಾವು ಸಿಟಿಯಿಂದ ಬಂದರೆ ಒಂದೇ ರೋಡು. ಅದಷ್ಟೇ ಅಲ್ಲ, ರಿಂಗ್ ರೋಡ್ನಲ್ಲಿ ಮೈಸೂರು ಈಸ್ಟ್ RTO ಹತ್ರ ಇದೆ, ಮತ್ತು ಡಾಕ್ಟರ್ ರಾಜ್ಕುಮಾರ್ ರೋಡು, ಅಲ್ಲಿ ಮೈಸೂರು ಈಸ್ಟ್ ಸಬ್ ರಿಜಿಸ್ಟ್ರಾರ್ ಆಫೀಸ್ ಕೂಡ ಇದೆ. ಸೊ ಇಷ್ಟೆಲ್ಲ ಸೌಲಭ್ಯ ಇರೋದ್ರಿಂದನೇ ಈಗ ಮೈಸೂರು ಈಸ್ಟ್ ಭಾಗದಲ್ಲಿ ಸ್ವಲ್ಪ ಡಿಮ್ಯಾಂಡ್ ಪಿಕಪ್ ಆಗ್ತಾಯಿದೆ. ಸೊ ಈಗ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೋಡಿ, ಈ ಒಂದು ಲೇಔಟ್ ಬಂದು ವಾಜಮಂಗಲ ರೋಡ್ಗೆ ಹೋಗುವಂಥ ರಸ್ತೆಯಲ್ಲಿರೋವಂಥ ಲೇಔಟ್ ಇದು. ಬನ್ನೂರು ರೋಡಿಂದ ವಾಜಮಂಗಲ ಕಡೆ ಬರುವಂಥ ಮೇನ್ ರೋಡ್ಗೆ ಅಟ್ಯಾಚ್ ಆಗಿದೆ. ಸೊ ಇಲ್ಲಿ ತಮಗೆ 20-30, 30-40, 30-50 ಸೈಟ್ಗಳು ಲಭ್ಯ ಇದೆ. ನಾರ್ತ್, ಸೌತು, ಈಸ್ಟು, ವೆಸ್ಟ್ ಎಲ್ಲ ಫೇಸಿಂಗ್ ಇರುವಂಥ ಕೆಲವು ಸೈಟ್ಗಳು ಅವೈಲಬಲ್ ಇದೆ. ಸೊ ಇಲ್ಲಿ ಸೈಟಿನ ಪ್ರೈಸ್ ಬಂದು 3,400 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೈಟ್ನ ಪ್ರೈಸ್ ಬಂದು 3,400 ರೂಪೀಸ್ ಪರ್ ಸ್ಕ್ವೇರ್ ಫೀಟು. ಪ್ರೈಸು ನೆಗೋಷಿಯಬಲ್ ಇದೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾನು ತಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಸೊ ಜಸ್ಟ್ ಆಡ್ಲಿ ತಮಗೆ ಈ ಡಿಸ್ಟೆನ್ಸ್ ನೋಡೋದಾದರೆ ಒಂದು 9 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಸಬರ್ ಬಸ್ ಸ್ಟ್ಯಾಂಡಿಂದ ರಿಂಗ್ ರೋಡಿಂದ ಒಂದು 4-4.5 ಕಿಲೋಮೀಟರ್ ಆಗುತ್ತೆ. ಸೊ ವಿತಿನ್ 10 ಕಿಲೋಮೀಟರ್ ರೇಡಿಯಸ್ ಮೈಸೂರಿನಲ್ಲಿ ಯಾರಾದರೂ ಸೈಟ್ ನೋಡ್ತಾ ಇದ್ದರೆ ಇದೊಂದು ಸೂಟಬಲ್ ಲೇಔಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.